ಫಾದರ್ ಮೆಲ್ವಿನ್ ಪಿಂಟೋ ನಮ್ಮನ್ನು ಅಗಲಿ ಇವತ್ತು ನಮ್ಮಿಂದ ದೂರ ಹೋಗಿದ್ದಾರೆ. ಅಫ್ಕೋರ್ಸ್ ಹಿ ವಾಸ್ ಮೈ ಸೀನಿಯರ್. ನಾವು ಸ್ಕೂಲಲ್ಲಿರುವಾಗ ಆಮೇಲೆ ಕಂಟಿನ್ಯೂಸ್ ಟಚಲ್ಲಿ ಇರ್ತಿದ್ರು, ಫೋನ್ ಮಾಡ್ತಾಯಿದ್ರು. ಐ ಥಿಂಕ್ ಪ್ರೀಸ್ಟ್ ಆದರೂ ನಮಗೆ ಯೂಶ್ವಲಿ ಒಂದು ಡಿಸ್ಟೆನ್ಸ್ ಇರುತ್ತೆ, ಯೂಶ್ವಲಿ ಟೀಚರ್ ಫ್ರೆಟರ್ನಿಟಿ ಮತ್ತು ನಮಗೆ. ಬಟ್ ಅವರು ಯಾವತ್ತೂ ನಮ್ಮ ಫ್ರೆಂಡ್ಸ್ ಜೊತೆನೂ ಅಷ್ಟೇ ಹಿ ವಾಸ್ ತುಂಬ ಮಿಂಗಲ್ ಆಗಿ ಎಲ್ಲ ಫಂಕ್ಷನ್ಸಿಗೆ ಎಲ್ಲರನ್ನ ಜೊತೆ ಸೇರಿ ತಗೊಂಡು ಹೋಗ್ತಾಯಿದ್ರು. ಐ ಥಿಂಕ್ ದ್ಯಾಟ್ಸ್ ಅ ಸ್ಪೆಷಾಲಿಟಿ. ಆ್ಯಂಡ್ ಅಫ್ಕೋರ್ಸ್ ನಾವು ವಿ ಮಿಸ್ ಹಿಮ್ ಫಾರ್ ಎವರ್. ಮೇ ಸೋಲ್ ರೆಸ್ಟ್ ಇನ್ ಪೀಸ್. ಒಳ್ಳೇದು ಮಾಡಿ. ಸಂತ ಎಲೋಷಿಯಸ್ ಕಾಲೇಜಿನ ಪ್ರೋ ಚಾನ್ಸಲರ್ ಆಗಿ ತನ್ನ ಸೇವೆಯನ್ನು ಸಲ್ಲಿಸ್ತಿರುವಂಥ ನಮ್ಮೆಲ್ಲರ ಆದರಣೀಯರಾಗಿರುವಂಥ ಫಾದರ್ ಮೆಲ್ವಿನ್ ಜೋಸೆಫ್ ಪಿಂಟೋ ಅವರು, ಅವರ ಅಗಲಿಕ ಈ ಒಂದು ಮರಣ ನಮಗೆಲ್ಲರಿಗೂ ಭಾಳ ದುಃಖವನ್ನು ತಂದಿದೆ. ಕಳೆದ ಬಹಳಷ್ಟು ವರ್ಷಗಳಿಂದ ನನ್ನ ಆತ್ಮೀಯ ಒಡನಾಟಿಯಾಗಿ 10 ಬಾರಿ ನಾನು ಇಲ್ಲಿ ಬಂದು 10 ಸಲ ಅವರೊಟ್ಟಿಗೆ ನಾನು ಮಾತುಕತೆಯನ್ನು ಮಾಡಿ ಭಾಳ ನನ್ನ ನಿಕಟ ಸಂಪರ್ಕದಲ್ಲಿದ್ದವರು ಅವರು. ಅದು ಮಾತ್ರವಲ್ಲ, ಅವರು ಈ ಇನ್ಸ್ಟಿಟ್ಯೂಷನ್ನ ಒಂದು ಅಭಿವೃದ್ಧಿಗಾಗಿ ತನ್ನ ಸಂಪೂರ್ಣವಾದಂಥ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟುಕೊಂಡು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಒಂದು ಈ ದಿವ್ಯ ಚೇತನಕ್ಕೆ ಶಾಂತಿಯನ್ನು ಕೊಡಬೇಕು. ಎಲ್ಲ ವಿದ್ಯಾರ್ಥಿಗಳಿಂದ ಹಿಡಿದು ಇಡೀ ಮಂಗಳೂರಿನ ಎಲ್ಲ ಸಮೂಹದವರು ಭಾಳ ದುಃಖತಪ್ತರಾಗಿದ್ದಾರೆ. ಈ ದುಃಖತಪ್ತರಾದಂಥ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ಅದು ಮಾತ್ರವಲ್ಲ, ಮಂಗಳೂರಿನ ಶಾಸಕನಾಗಿ ನನ್ನ ಒಂದು ಆತ್ಮೀಯ ಒಂದು ಹಿತೈಷಿ ಮಾರ್ಗದರ್ಶಕರಾಗಿ ಇದ್ದಂಥ ಗುರುಗಳಾದವರು ಇವತ್ತಿಲ್ಲ ಅಂತ ಹೇಳುವಾಗ ಮನಸ್ಸಿಗೆ ಭಾಳ ದುಃಖ ಕಾಣ್ತದೆ. ಭಾಳ ದುಃಖಿತನಾಗಿ ಹೇಳುವಂಥ ಮಾತು. ಅವರು ನಮಗೆ ಸದಾ ಪ್ರೇರಣಾದಾಯಕ ಆಗಿರ್ತಾರೆ. ಬಹಳ ದುಃಖ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ, ಇಡೀ ಕರ್ನಾಟಕನೇ ಇವತ್ತು ಒಂದು ನೋವಿನಲ್ಲಿದೆ. ಈ ಒಂದು ಮಂಗಳೂರಿನಲ್ಲಿರುವಂತಹ ದೊಡ್ಡ ಅಲೋಷಿಯಸ್ ಗ್ರೂಪಿಗೆ ಸೇರುವಂತಹ ಸಂದರ್ಭದಲ್ಲಿ ಫಾದರ್ ರೆಕ್ಟರ್ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಡಾಕ್ಟರ್ಗಳಿರ್ಬೋದು, ಇಡೀ ವಿದೇಶದಲ್ಲಿ ನಡೆಯುವಂಥ ಅನೇಕ ಸೈಂಟಿಸ್ಟ್ಗಳಿರ್ಬೋದು, ಅನೇಕ IT-BTಯಲ್ಲಿರುವಂಥ ಅನೇಕ ವಿದ್ಯೆಯನ್ನು ಪಡೆದಿರುವಂಥ ಇರ್ಬೋದು, ಅನೇಕ ಪೊಲಿಟಿಷಿಯನ್ಗಳಿರ್ಬೋದು. ಆದರೆ ಅವರೆಲ್ಲರೂ ಈ ನಮ್ಮ ಸೈಂಟ್ ಅಲೋಷಿಯಸ್ನ ಫಾದರ್ ರೆಕ್ಟರ್ ಅವರ ಆ ಆಡಳಿತಾವಧಿಯಲ್ಲಿ ತೆಗೆದಂತಹ ಒಂದು ಗೌರವ, ಬಹುಶಃ ನಾನೊಂದು ಮಾನವನಾಗಿ ಹೇಳ್ತೇನೆ, ಇವರಲ್ಲಿ ಯಾವುದೇ ರೀತಿಯ ಜಾತಿ ಮತ ಭೇದವಿಲ್ಲದೆ ತನ್ನ ಮಗುವನ್ನು, ಭಾರತದಲ್ಲಿ ಹುಟ್ಟಿದಂಥ ತಾಯಿಯ ಮಗನನ್ನು ತನ್ನ ಮಕ್ಕಳ ರೀತಿಯಲ್ಲಿ ಬೆಳೆಸಿ ಇವತ್ತು ಅಷ್ಟೊಂದು ಪ್ರೌಢಿಮೆಗೆ ಪಾತ್ರರಾದಂತಹ ಫಾದರ್ ರೆಕ್ಟರ್ ಅವರು ನಮ್ಮ ಕಣ್ಣ ಮುಂದಿಲ್ಲ. 63ನೇ ವಯಸ್ಸಿನಲ್ಲಿ ತನ್ನ ಕೊನೆಯ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆದರೆ ಅವರು ಹಾಕಿಕೊಟ್ಟಂತಹ ಪಂಕ್ತಿ, ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನ ಈ ಅಲೋಷಿಯಸ್ ಸಂಸ್ಥೆಯನ್ನು ಭಾಳಷ್ಟು ಎತ್ತರಕ್ಕೆ ಬೆಳೆಸುವಂಥ, ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಫಾದರ್ ಮೆಲ್ವಿನ್ ರವರು ನಾನು ನೋಡ್ತಿರುವಾಗ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಅವರು ತುಂಬ ಕಾಳಜಿ ಇರುವರು. ನೀಟಾಗಿರುವಂಥ ಒಂದು ಕ್ಯಾಂಪಸ್ ಅವರು ಬೇಕು. ಅವರಿಗೆ ಬೆಳಗ್ಗೆ ಹೊತ್ತು ಬಂದು ಕ್ಯಾಂಪಸ್ ಒಂದು ಕ್ಲೀನಾಗಿರ್ಬೇಕಂತ ಅವ್ರು ನೋಡ್ತಾಯಿದ್ರು. ನಾನು ಯಾವಾಗಲೂ ಅವ್ರ ಹತ್ರ ಸಮಸ್ಯೆ ಬಗ್ಗೆ ಮಾತಾಡುವಾಗ, ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಮಾತಾಡುವಾಗ ತುಂಬ ಅತಿ ಶೀಘ್ರದಲ್ಲಿ ಅವರು ಅದಕ್ಕೆ ಸಮಸ್ಯೆಯ ಪರಿಹಾರವನ್ನು ಕೊಡ್ತಾಯಿದ್ರು. ಅತಿ ಬಡವ ಮಕ್ಕಳು ಅವ್ರ ಹತ್ರ ಹೋದರೆ, ಏನು ಫೀಸ್ ಕಡಿಮೆ ಮಾಡಬೇಕು ಫಾದರ್, ಈ ಸಲ ನನಗೆ ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ, ನನಗೆ ಬರೋ ಸಲ 1-2 ತಿಂಗಳು ಟೈಮ್ ಬೇಕಂತ ಹೇಳಿದ್ರು. ತಕ್ಷಣ ಅದಕ್ಕೆ ಸ್ಪಂದನೆ ನೀಡ್ತಿದ್ರು. ಇವತ್ತು ನಮ್ಮೊಂದಿಗೆ ಫಾದರ್ ಮೆಲ್ವಿನ್ ಅವರಿಲ್ಲ. ನನಗೆ ತುಂಬ ಬೇಸರ ಆಗ್ತದೆ. ಒಂದು ಗೆಳೆಯನನ್ನು ಕಳೆದುಕೊಂಡಿದ್ದೇನೆ ಅಂತ. ರೆವರೆಂಡ್ ಫಾದರ್ ಮೆಲ್ವಿನ್ ಪಿಂಟೋರವರ ಒಂದು ಅಕಾಲಿಕ ನಿಧನ ನಮಗೆಲ್ಲ ಒಂದು ದಿಗ್ಭ್ರಮೆ ಮತ್ತು ಭಾಳ ಒಂದು ನೋವನ್ನು ತಂದುಕೊಟ್ಟಿದೆ. ರೆವರೆಂಡ್ ಫಾದರ್ ಅವರು ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ, ಅದರಲ್ಲೂ ಕೂಡ ಸೈಂಟ್ ಅಲೋಸಿಯಸ್ ಕಾಲೇಜಿನ ಇವತ್ತೇನು ಅದೊಂದು ಪೂರ್ಣ ಪ್ರಮಾಣದ ಯೂನಿವರ್ಸಿಟಿ ಆಗುವಲ್ಲಿ ದೊಡ್ಡ ಅದರ ಒಂದು ಪಾತ್ರವನ್ನು ಅವರು ನಿರ್ವಹಿಸಿದ್ದಾರೆ. ವಿಶೇಷವಾಗಿ ನಾನು ಅವರನ್ನು ಭಾಳ ಹತ್ತಿರದಿಂದ ಅರ್ಥ ಮಾಡಿಕೊಂಡಿದ್ದೇನೆ. ದಿವಂಗತ ಆಸ್ಕರ್ ಫೆರ್ನಾಂಡಿಸ್ರ ಜೊತೆಯಲ್ಲಿ ಅವರನ್ನು ಹಲವಾರು ಬಾರಿ ಭೇಟಿಯಾಗ್ತಕ್ಕಂಥ ಅವಕಾಶಗಳು ಕೂಡ ನಮಗೆ ದೊರಕಿತ್ತು. ಭಾಳ ಒಂದು ಆತ್ಮೀಯವಾಗಿರ್ತಕ್ಕಂಥ
ನಗುಮುಗದಿಂದ ಎಲ್ಲ ಸಮಾಜ, ಎಲ್ಲ ವರ್ಗದ ಜನರನ್ನು ಅವರು ಪ್ರೀತಿಸ್ತಾ ಇದ್ದರು. ಮಾತ್ರವಲ್ಲ, ಸಮಾಜಕ್ಕೆ, ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ದೊಡ್ಡ ಸೇವೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ನಮ್ಮೊಂದಿಗಿಲ್ಲ, ಆದರೂ ಕೂಡ ಅವರು ಏನು ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಸೇವೆಯನ್ನು ಸ್ಮರಿಸ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಬಹಳ ನೋವಿನಿಂದ ಅವರಿಗೆ ನುಡಿ ನಮನಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೇವೆ. ದೇವರು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ. ಅವರ ಆ ಒಂದು ಕುಟುಂಬದವರಿಗೆ ಮತ್ತು ಅವರನ್ನು ಅವಲಂಬಿಸಿರ್ತಕ್ಕಂಥ ಇವತ್ತು ವಿದ್ಯಾರ್ಥಿನಿಯರಿಗೆ ಮತ್ತು ಸೈಂಟ್ ಅಲೋಸಿಯಸ್ ಕಾಲೇಜಿನ ಆ ಒಂದು ಧರ್ಮ ಪ್ರಾಂತ್ಯದ ಎಲ್ಲ ಬಂಧುಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅವರ ಆ ನೋವಿನ ಜೊತೆಯಲ್ಲಿ ನಾವಿದ್ದೇವೆ ಎಂಬ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಅವರಿಗೆ ನನ್ನ ಆತ್ಮೀಯವಾದ ಒಂದು ನುಡಿ ನಮನವನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. Such a sad moment that we never envisaged. We never expected to stand next to Melvin's photo and talk about him. Melvin was a dear friend of us who was there with us from first standard onwards up till 10th, and then for some he was a classmate in the first PUC and second PUC till he went on to do his Jesuit studies. He has been such a person who has brought joy to this school and college, first serving as headmaster with a wonderful sense of humaneness and a sense of belonging which he instilled in all our classmates, all his friends and all the parents and students of this school. We also really need to praise him for all the dynamism he has shown in bringing up this college of engineering and law college, and also during the movement to make this college deemed to be university. We, on behalf of all our classmates, we would like to once again remember Melvin as someone who really showed his dynamism, and we would not like to mourn but celebrate him today. I have written a coffee table book on this campus on Aloysius institutions. When Father Praveen Martis, then principal, came up this thought of having a coffee table book. Of course, it was a big budget for a book, and he had to seek guidance from the rector. As we all know, rector occupies a very prominent position in the community. He is a senior, he is a patron of the entire institutions. At the spur of the moment, he said that we will go ahead with this project of portraying Aloysius in a different light, and there was always support from Father Melvin. We say we need good priest, but that saying good priest is itself is a misnomer. A priest has to be always good, and Father Melvin was example of that goodness, example of that holiness, example of that sacredness. We always say a person retires in 60 years. I think Father Melvin had done his work around 3 years back, and what we have got after in those 3 years is, I think, were finishing touches. If not for him, we wouldn't have something called St. Aloysius University. He was outgoing, he was open-minded and liberal in his thoughts. He said, when I said, let us think out of the box, he said, let's throw the box. And in fact, he threw the box, and we have a great witness in seeing the development of this campus, which in the coming years we all will be proud of. Father Melvin, we will miss you in your place, but then deep down we have greatest satisfaction that you have delivered so much to this campus, so much to the city, and so much to Jesuit community. Father, goodbye. ಫಾದರ್ ಮೆಲ್ವಿನ್ ಪಿಂಟೋ SJ ಹೆಸರಿನಲ್ಲೇ ಬಹಳಷ್ಟು ತಾಕತ್ತಿದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ವರ್ಷಗಳಿಂದ
ಮಂಗಳೂರು ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಕೂಡ ಬಹಳಷ್ಟು ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಹೆಸರನ್ನು ತಾವು ಮಾಡಿದರು. ಬೆಂಗಳೂರಿನ ಸೇಂಟ್ ಜೋಸೆಫ್ನ ಪ್ರಾಂಶುಪಾಲರಾಗಿ, ಅದರ ಜೊತೆಗೆ ಮಂಗಳೂರಿನ ಎಲೋಷಸ್ನಲ್ಲಿ ಕೂಡ ಅವರು ರೆಕ್ಟರ್ ಆಗಿ ಬಹಳಷ್ಟು ವರ್ಷಗಳ ಹಿಂದೆ ಹೈಸ್ಕೂಲ್ನ ಪ್ರಾಂಶುಪಾಲರಾಗಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಜೊತೆ ನಮ್ಮ ಒಂದು ಅತ್ಯುತ್ತಮವಾದ ಒಡನಾಟ ಇತ್ತು. ಕಳೆದ ವರ್ಷ ಕೂಡ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಅವ್ರ ಹತ್ರ ಬಂದು ನೇರವಾಗಿ ಮಾತನಾಡಿ ಅದಕ್ಕೆ ಒಂದು ಪರಿಹಾರವನ್ನು ನೀಡ್ತಾಯಿದ್ರು. ಕೆಲವೊಂದು ಸರಿ ಕೆಲವು ಮಕ್ಕಳಿಗೆಲ್ಲ ಏನಾದರೂ ಫೀಸ್ನಲ್ಲಿ ರಿಡಕ್ಷನ್ ಮಾಡಲಿಕ್ಕೆ ಬಹಳಷ್ಟು ಮಂದಿ ಬಡ ವಿದ್ಯಾರ್ಥಿಗಳಿರ್ತಾರೆ. ಆ ಬಡ ವಿದ್ಯಾರ್ಥಿಗಳಿಗೆ ಅದೊಂದು ವಾರ್ಷಿಕ ಫೀಸನ್ನು ನೀಡುವಂಥ ಕಷ್ಟ ಆಗ್ತದೆ. ಅಂಥ ಸಂದರ್ಭದಲ್ಲಿ ರೆಕ್ಟರ್ ಅವರ ಕಚೇರಿಗೆ ಬಂದು ಅವರಲ್ಲಿ ಒಂದು ಮನವಿಯನ್ನು ಮಾಡಿದಾಗ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರ ಮನವಿಯನ್ನು ಪರಿಷ್ಕಾರ ಮಾಡಿ ಅದಕ್ಕೆ ಬಹಳಷ್ಟು ಕನ್ಸೆಷನ್ ಕೂಡ ನೀಡ್ತಾಯಿದ್ರು. ಸೊ ಒಂದು ಬಹಳ ಸಣ್ಣ ವಯಸ್ಸು, ಅಂದರೆ ಭಾಳ ಸಣ್ಣ ವಯಸ್ಸನ್ನು ಅವರನ್ನು ಕಳ್ಕೊಂಡಿದ್ದೇವೆ. ತುಂಬ ಬೇಸರ ಆಗ್ತಾ ಇದೆ. ಇದು ಎಲೋಷಿಯಸ್ ಸಂಸ್ಥೆಗೆ ಬಹಳ ದೊಡ್ಡ ಒಂದು ಲಾಸ್ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ವಿ ಸ್ಟೂಡೆಂಟ್ಸ್ ಟ್ರೂಲಿ ಮಿಸ್ ಹಿಮ್ ಆ್ಯಂಡ್ ಡೆಫಿನೆಟ್ಲಿ ಹಿ ವಾಸ್ ಅ ಸ್ಟೂಡೆಂಟ್ಸ್ ಮೋಸ್ಟ್ ಫೇವ್ರೆಟ್ ಪ್ರಿನ್ಸಿಪಲ್. ಸೊ ನನ್ನ ಬಹಳಷ್ಟು ಒಡನಾಡಿಗಳಿದ್ದಾರೆ ಬೆಂಗಳೂರಿನಲ್ಲಿ ಕೂಡ, ಅವ್ರಿಗೂ ಕೂಡ ಅವರ ದಿಗ್ಗಮವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕಂತ ಹೇಳಿದ್ರೆ ಅವ್ರಿಗೂ ಕೂಡ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಅವರು ಪ್ರಾಂಶುಪಾಲರಾಗಿದ್ದರು. ಸೊ ಎಷ್ಟು ಜನ ಇವತ್ತು ನಾವು ಬಹಳಷ್ಟು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಾರೆ, ಎಲ್ರಿಗೂ ಕೂಡ ಇವರದ್ದು ಪ್ರೇರೇಪಣೆಯಾಗಿ ಸ್ಫೂರ್ತಿಯಾಗಿದ್ದರು. ಸೊ ವಿ ರಿಯಲಿ ಟೋಟ್ಲಿ ಮಿಸ್ ಹಿಮ್. ಸೊ ವಿ ಮಿಸ್ ಫಾದರ್ ಮೆಲ್ವಿನ್ ಪಿಂಟೋ. Father Melvin Pinto, rector of St. Aloysius College, ಇಂದು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿದ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರುತ್ತಾ, ಫಾದರ್ ಬಗ್ಗೆ ಹೇಳಬೇಕಾದ್ರೆ ಅಲೋಷಿಯಸ್ ಕಾಲೇಜಿಗೆ ಅವರು ಪಾದಾರ್ಪಣೆಗೈದ ಮೇಲೆ ಒಂದು ಹೊಸ ಉರುಪು ಬಂದಿತ್ತಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಾನು 2-3 ಸಲ ಇಲ್ಲಿಗೆ ಬಂದಾಗ ಅವರ ನಗುಮುಖ ನನ್ನನ್ನು ಇಲ್ಲಿ ಸ್ವಾಗತಿಸಿತ್ತು. ಫಾದರ್ ಅವರು ತುಂಬ ಅಂದರೆ ವೆರಿ ಕೈಂಡ್ ಟು, ಅವರ ಒಂದು ಹಂಬಲ್ನೆಸ್, ಅವರ ಒಂದು ಮಾತುಕತೆ ಎಲ್ಲರನ್ನು ಒಂದು ಮೋಡಿಗೊಳಿಸ್ತಿತ್ತು. Father Melvin Pinto, SJ, जेजुईत फादर आबू, आज आमच्या मध्ये नाम उरलें ते एक बहु विशेष गजाल. फाटल्याच तेंपार आमी सांगातांत जायते उलोवण आशिल्लें. सान लुईस कॉलेजींत कसलीय कार्य करता आसतना कोंकणी कार्यांक जशें प्रवीण मार्टीस कशें सपोर्ट करतात तशेंच फादर मेल्विनी भरपूर सहकार दिवन आसलो. कोंकणीच्या कामांतय ताची उर्बा भोव चड आशिल्ली. एक भोव हसमुखी तोंडाचो एक विशेष पात्रांव म्हळ्यार सूख जावची ना. हांव त्या पात्रांवाक वळखूंक आरंभ केल्ले एका चलयेच्या काजारा संदर्भी ताका मेळोंक आयिल्लो हांगासर. आनी तेदोळ पर्यंत म्हाका खबर नाशिल्ली फादर मेल्विन दुबळ्या भुरग्यांक पोसच्यांत एक उत्तीम व्यक्ती, जायत्या दुबळ्या कुटुंबांतल्या चेरक्या भुरग्यांक जावं चेडवा भुरग्यांक जावं शिकाप दिवच्यांत तांणी मस्त वावर केल्लो आसा. त्या दीस तांच्या तोंडांत हांवें आयकून म्हाका तांचे वयर एक अभिमान भोगिल्लो आसा. तितलें मात्र न्ही, त्या एका भुरग्याचो रोस काजार सक्कड आमच्या एका इश्टा कुटुंबा तर्फेन मांडून हाडटा आसतना हांव मुखार आशिल्लो. आनी हांगासर ह्या इस्कॉलांत ताणें हॉल फ्री दिवन तसो रोस मांडून हाडूंक आमकां कुमक केल्ली आसा. फुडले सक्कड विशय वावरूंक आमच्या सांगाता तो रावल्लो, ताचें काजार करूंक. हांव म्हणटा दुबळ्यांतय त्या व्यक्तीक एक विशेष मोग आसलो. सान लुईस कॉलेजींत कोंकणी संघ जो कितें आसा तो उंचल्या पावंडाक पावोवचे खातीर जायतो वावर फादर मेल्विनान केल्लो आसा. असो एक फादर आबू आज ना म्हणटा आसतना जशें सान लुईस कॉलेजीक एक उणेपण आसा की तशें आमच्या समाजाकय तांतल्या तांतू कोंकणी समाजाक एक प्रत्येक उणेपण आसा.